ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರಿಗೂ ಮತ್ತು ಭೋಗಣ್ಣ ಅವ್ರಿಗೂ. ನಾನು ಕೇಳಿದೊಂದು ಇಲ್ಲ ಅಂತ ಹೇಳೇ ಇಲ್ಲ ಅವರು. ಏನು ಮಾಡ್ತೇವೆ ಮಾಡು ನಾವು ವಿರಾಟ್ನ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಆಗಿ ನಿಲ್ಲಿಸಬೇಕು ಅಂದರೆ ಅವರು ದುಡ್ಡು ಮಾಡಬೇಕು ಈ ಸಿನಿಮಾಯಿಂದ ಅನ್ನೋದನ್ನ ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರು. ಎಲ್ಲೂ ಒಂದು ಕಡೆನೂ ನೀವು ನೋಡ್ಬೋದು, ಸಿನಿಮಾ ನೋಡಿದ ತಕ್ಷಣ ಅನ್ಸ್ಬೋದು ಎಲ್ಲರಿಗೂ ವಿರಾಟ್ ಸೆಕೆಂಡ್ ಸಿನಿಮಾಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಿತ್ತ ಅಂತ. ಬಟ್ ಅವ್ರದ್ದು ಇಂಟೆನ್ಷನ್ ಏನಂದರೆ ಈ ವಿರಾಟ್ನ ಆ್ಯಸ್ ಅ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ. ಸೊ ಆ ಇಂಟೆನ್ಷನಲ್ಲಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಆಗಲಿ ಜಯಂತ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ಈಗ ಏನೋ ಒಂದು ನಾವು ತುಂಬ ಒಂದು ಎಕ್ವಿಪ್ಮೆಂಟು ಕಾಸ್ಟ್ಲಿ ತರಿಸಿರ್ತೀವಿ, ಅದನ್ನು ನಾನು ಯೂಸ್ ಮಾಡಬೇಕು ಅನ್ನೋ ಟೈಮ್ ಯೂಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಬೇರೆ ಬೇರೆ ಶಾರ್ಟ್ಸ್ ತೆಗಿಬೇಕಾರೆ. ಒಂದು ಸತಿನೂ ಬಂದ್ಬಿಟ್ಟಿಲ್ಲ, ಅದು ತಂದು ನಿಲ್ಸ್ಕೊಂಡು ವೇಸ್ಟ್ ಆಗ್ತಾ ಇದೆ. ಆ ಥರ ಒಂದು ಸತಿನೂ ನನಗೆ ಪ್ರೆಷರ್ ಕೊಟ್ಟಿಲ್ಲ, ಆರಾಮಾಗಿ ನನ್ನ ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಅದಕ್ಕೆ ಪ್ರೇಮ್ ಆ್ಯಂಡ್ ಜಯಂತ್ಗೂ ಥ್ಯಾಂಕ್ಸ್. ಕತೆ ಜಯಣ್ಣ ಅವ್ರಿಗೆ ನಾನು ರಿಕ್ವೈರ್ಮೆಂಟೇ ಬಂದಿಲ್ಲ. ನಾನು ಆ್ಯಕ್ಚುಲಿ ಅದೇ ಜಯಣ್ಣ ಅವ್ರ ಬ್ಯಾನರ್ಗೆ ಪುನೀತ್ ಸರ್ಗೆ ಮಾಡಬೇಕಾಗಿದ್ದು ಸಿನಿಮಾ ಅನೌನ್ಸ್ ಆಗಿತ್ತಲ್ಲ. ಸೊ ಅದು ಮಾಡೋಕ್ಕಾಗದೇ ಇರೋದ್ರಿಂದ ಪುನೀತ್ ಸರ್ ನಮ್ಮನ್ನ ಆಗಲಿದ್ದರಿಂದ ಆಗಿಲ್ಲ. ಬಟ್ ಆಗ ಜಯಣ್ಣ ಅವ್ರಿಗಿಲ್ಲ, ದಿನಾಕರ್ ನಿನ್ನ ಕೈಲಿ ನನ್ನ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಲೇಬೇಕು, ನಾನು ನಿನ್ಗೊಂದು ರಿಕ್ವೆಸ್ಟ್ ಕೇಳ್ತೀನಿ, ಸೊ ಬೇಜಾರು ಮಾಡ್ಕೊಳ್ದೆ ಮಾಡ್ತೀಯಾ ಅಂತ ಹೇಳಿದ್ರು. ಸೊ ಏನು ಅಂದಾಗ ನಾನು ವಿರಾಟ್ ಡೇಟ್ಸ್ ತೊಗೊಂಡಿದ್ದೀನಿ, ಸೊ ಒಂದು ಮಾಡಿಕೊಡು, ನಾನು ವಿರಾಟ್ದು ಇನ್ನೂ ಒಂದು 5 ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಗಿನಿಂಗ್ ನಿನ್ನಿಂದ ಆಗಲಿ, ಸ್ವಲ್ಪ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿ ಒಬ್ಬ ಕಮರ್ಷಿಯಲ್ ಹೀರೋ ಥರ ಪ್ರೆಸೆಂಟ್ ಮಾಡಿಕೊಡು ನನಗೆ ವಿರಾಟ್ನ ಅಂತ ಕೇಳಿದ್ರು. ಸೊ ನನಗೂ ಖುಷಿ ಆಯಿತು. ಅಂದರೆ ಏನಾಗುತ್ತೆ ಅಂದರೆ ಒಂದಷ್ಟು ಈಗ ಫ್ರೀಡಮ್ ಜಾಸ್ತಿ ಸಿಗುತ್ತೆ ಹೊಸೊಬ್ಬನ ಜೊತೆ. ಅಂದರೆ ಅವ್ನಿಗೆ ಇಮೇಜ್ ಏನು ಸೃಷ್ಟಿ ಮಾಡ್ಬೇಕು, ನಾವು ಅವ್ನ ಇಮೇಜ್ನ ಹೆಂಗೆ ಕಾಪಾಡಬೇಕಿಲ್ಲ, ಇಮೇಜೇ ಇರಲ್ವಲ್ಲ. ಸೊ ನಾವೇನು ಕ್ರಿಯೇಟ್ ಮಾಡ್ತೀವಿ, ಏನು ನಾವು ಹೇಳ್ತೀವಿ, ಅದನ್ನ ಈಸಿಯಾಗಿ ಅವ್ರನ್ನ ಹೇಳ್ಬೋದು, ಅವ್ರ ಥ್ರೂ ನಮ್ಮ ಕಥೆನ ಹೇಳ್ಬೋದು ಅಂತ. ಸೊ ವಿರಾಟ್ ಅದೇ ಸೆಕೆಂಡ್ ಸಿನಿಮಾ ಅಷ್ಟೇ, ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಬ ದೊಡ್ಡ ಕಮರ್ಷಿಯಲ್ ಹೀರೋಗೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟಿದ್ದೀವಿ ಅಂತ. ಸೊ ಅದನ್ನು ಜನ ನೀವು ರೀಚ್ ಮಾಡಿಸಿ ಅವ್ರು ಎಕ್ಸೆಪ್ಟ್ ಮಾಡಿದ್ವಿ ಅಂದರೆ ನಮ್ಮ ಎಫರ್ಟ್ ಸಾರ್ಥಕ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅಪ್ಪು ಸರ್ಗೆ ಬರ್ತಿದ್ದು ನನ್ನ ಕತೆ, ನಾನು ಮಾಡಿದ್ದಿದ್ದು ಕತೆ ಅದು. ಇದು ರಘು ನಿಡುವಳ್ಳಿಯವರು ಮಾಡಿದ್ದು ಲೈನ್ ಇಟ್ಕೊಂಡು ಕಂಪ್ಲೀಟ್ ನಮ್ಮದು ಟೀಮು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ, ಈವನ್ ವಿರಾಟ್ನು ಕೂರಿಸ್ಕೊಂಡಿದ್ವಿ ಸ್ಕ್ರೀನ್ ಪ್ಲೇಗೆ, ನಮ್ಮ ಪ್ರೇಮು ಕೂತಿದ್ರು. ಸೊ ಈಗ ತೆಲುಗು ಫಿಲಮಲ್ಲಿ ಆಗುತ್ತೆ ಅದು, ಒಬ್ಬ ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಕೂರೋದು. ಸೊ ನಮಗೆ ಕನ್ನಡದಲ್ಲೂ ನಮಗೆ ಆ ಥರ ಸಿಕ್ತ ಅವಕಾಶ. ಆ್ಯಂಡ್ ಅವ್ರದ್ದುಗಳು ಇನ್ಪುಟ್ಟು ಪ್ರೇಮ್ದಾಗಿರ್ಬೋದು, ಜಯಂತ್ದಾಗಿರ್ಬೋದು. ಜಯಂತ್ ಬಂದು ಭೋಗಣ್ಣ ಅವರ ಮಗ. ಸೊ ಅವ್ರದ್ದೆಲ್ಲ ತುಂಬ ಹೆಲ್ಪ್ ಆಯ್ತು ಇನ್ಪುಟ್. ಆ್ಯಂಡ್ ಇವನ್ ವಿರಾಟ್ದು ತುಂಬ ಹೆಲ್ಪ್ ಆಯ್ತು ನಮಗೆ. ಒಂದೇ ಅಂದರೆ ಪಾಪ ನಾವು ಸಂಜನನ್ನ ಕಾಸ್ಟ್ ಮಾಡಿದ್ದು ಕತೆ ಎಲ್ಲ ರೆಡಿ ಆದಮೇಲೆ, ಅದರಿಂದ ಅವ್ರನ್ನ ಸ್ಕ್ರೀನ್ ಪ್ಲೇ ಕೂರಿಸ್ಕೊಳಕ್ಕಾಗಿರಲಿಲ್ಲ ಅಷ್ಟೇ. ಇಲ್ಲ, ಮಧ್ಯದಲ್ಲಿ ಲೈಫ್ ಜೊತೆ ಸೆಲ್ಫಿ ಮಾಡೋದು 2 ವರ್ಷ ಕೋವಿಡಲ್ಲೇ ಹೋಗ್ಬಿಡುತ್ತಲ್ಲ. ಅಂದರೆ ನಿಜ ಹೇಳ್ಬೇಕಂದ್ರೆ ನನಗೆ ನಾನು ಬರೆದಿರೋ ಕತೆ ನನಗೆ ಎಕ್ಸೈಟ್ ಆಗಬೇಕು ಜಾಸ್ತಿ, ಆವಾಗ ಜನಗಳಿಗೆ ನಾನು ಎಕ್ಸೈಟ್ ಮಾಡ್ಬೋದು ಅನ್ನೋದು ನಂಬಿಕೆಯಲ್ಲಿರೋ ನಾನು. ಆ್ಯಂಡ್ ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಸ್ಲೋ, ಒಂದು ಜಾಬ್ ಅಟ್ ಅ ಟೈಮ್ ಮಾಡೋ, ನನಗೆ 2 ಒಟ್ಟಿಗೆ ಮಾಡೋಕ್ಕಾಗಲ್ಲ. ಸಾರ್ಥಿ ಆದಮೇಲೆ ಬುಲ್ಬುಲ್ ಪ್ರೊಡಕ್ಷನ್ನು, ಮದುವೆ ಮಮತೆ ಕಲೆ ಪ್ರೊಡಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಹೊರತು. ಸಿನಿಮಾನ ತುಂಬ ಟೈಮ್ ತೊಗೊಂಡು ಮಾಡಿದ್ರೆ ತುಂಬ ಅದ್ಭುತವಾದ ಮಾಡಿದ್ದೀನಿ ಅನ್ನೋ ಫೀಲ್ ಕೊಡೋದೇನಲ್ಲ. ಸೊ ಟೈಮ್ ತೊಗೊಂಡು ನೀಟಾಗಿ ನನಗೆ ಕನ್ವಿನ್ಸ್ ಆಗಬೇಕೆಲ್ಲ ಫಸ್ಟ್. ಇಲ್ಲ ಅದೆಲ್ಲಾನು ಪಾಪ ಅವ್ರಗಳ ಪ್ರೀತಿ ನನ್ನ ಕೈಲಿ. ಅದೇ ಒಂದು ದೊಡ್ಡ ಪ್ಲಸ್ ಏನಂದರೆ ನಾವು ಅಪ್ಪನ ಥರ ನಾನು ಕಾಣೋದ್ರಿಂದ, ಸೊ ಅವ್ರನ್ನ ಜ್ಞಾಪಿಸ್ಕೋಬೇಕು ಅಂತ ಎಲ್ಲ ಪೀರಿಯಡ್ ಫಿಲ್ಮ್ಗಳಿಗೆ ನಾನು ಹಾಕ್ಕೊಂಡು, ಈಗ ಪ್ರೆಸೆಂಟ್ ಬರೋ ಸಿನಿಮಾಗೆ ಯಾರು ಕೇಳಲ್ಲ ನಾನು. ಒಂದು ಸಿನಿಮಾನ ರೀಚ್ ಮಾಡೋದ್ರಲ್ಲಿ ಅವ್ರದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ. ಈ ಸಿನಿಮಾದ ಒಂದು ಪ್ರಮೋಷನ್ ಆಕ್ಟಿವಿಟೀಸ್, ಪ್ರಚಾರನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಜ ಹೇಳ್ಬೇಕಂದ್ರೆ ಪ್ರಚಾರದ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರಿಬ್ಯೂಟರ್, ಅಂದರೆ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅವ್ರಿಗೆ ಗೊತ್ತು ಜನಗಳಿಗೆ ಹೆಂಗೆ ಈ ಸಿನಿಮಾನ ತಲುಪಿಸ್ಬೇಕು, ಹೆಂಗೆ ಅದನ್ನ ಪುಷ್ ಮಾಡಬೇಕು ಅನ್ನೋದು. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ, ಈಗ ಬೇರೆ ಪ್ರೊಡ್ಯೂಸರ್ಗೆ ಹೊಸೊಬ್ರು ಯಾರಾದರೆ ಅವ್ರಿಗೆ ಗೊತ್ತಿರಲ್ಲ ಡಿಸ್ಟ್ರಿಬ್ಯೂಷನ್ ಹೆಂಗೆ, ಸಿನಿಮಾನ ಹೆಂಗೆ ರೀಚ್ ಮಾಡಿ, ಅವಾಗ ನಾವು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾದ್ರೆ. ಇಲ್ಲಿ ನಂದು ಆ ಕೆಲಸ ಸ್ವಲ್ಪ ಕಟ್ ಡೌನ್ ಮಾಡಿ ಟೆಕ್ನಿಕಲಿ ಸಿನಿಮಾನ ನೀಟಾಗಿ ಹೆಂಗೆ ಔಟ್ಪುಟ್ ತರಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸೊ ಈವನ್ ಪ್ರೇಮ್ ಆಗಲಿ ಜಯಂತ್ ಆಗಲಿ ಅವ್ರ ಈಗಿನ ಟ್ರೆಂಡ್ ಮಕ್ಕಳು. ಸೊ ಅವ್ರಿಗೆ ಗೊತ್ತು ಯಾರ ಥ್ರೂ ರೀಚ್ ಮಾಡಿಸ್ಬೇಕು ಅಂತ. ಆ್ಯಂಡ್ ನಮಗೆ ಕಾ ಪಿಕ್ಚರ್ಸ್ ಪ್ರವೀಣ್ ಅವರು ತುಂಬ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಹೆಲ್ಪ್ ತೊಗೊಂಡು ರೀಚ್ ಮಾಡಿಸ್ತಾ ಇದ್ದೀವಿ.